ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮೊನ್ನೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಯೊಳಗೆ ಯಾವ ಥರ ಪೂಜೆ ಮಾಡಿದೆ ಅಂತ ಬರ್ರಿ ನೋಡೋಣ. ನಾನು ಯಾವುದೇ ತರಹದ ಚಿನ್ನ ಖರೀದಿ ಮಾಡಲಿಲ್ಲ ಅವತ್ತು. ಹಾಗಾಗಿ ನನ್ನ ಕಡೆ ಇರುವಂಥ ಒಡವೆನೇ ಮಹಾಲಕ್ಷ್ಮಿ ಸ್ವರೂಪ ಅಲ್ಲ, ಹಾಗಾಗಿ ಅದೇ ಒಡವೆಗಳನ್ನಿಟ್ಟು ಪೂಜೆ ಮಾಡಿದೆ. ಬರೀ ಯಾವ ಥರ ಪೂಜೆಗಳನ್ನು ಮಾಡಿದೆ ಅಂತ ನೋಡೋಣ. ಇದು ನಮ್ಮನೆ ದೇವರ ಮನೆ. ಸಣ್ಣದು ಮಂಟಪದೊಳಗೆ ದೇವ್ರಿಟ್ಟಿನಿ. ಗಣೇಶ, ಅನ್ನಪೂರ್ಣೇಶ್ವರಿ, ಇದು ಸದಾಶಿವರುದ್ರ ಸ್ವಾಮಿ ಹೊರನಾಡಿನೊಳಗೆ ತೊಗೊಂಡಿದ್ದದು ಮೂರ್ತಿ ಅನ್ನಪೂರ್ಣೇಶ್ವರಿದು. ಇದು ಮಹಾಲಕ್ಷ್ಮಿ ದೊಡ್ಡ ಮುಖವಾಡ. ಆಮೇಲೆ ಕೆಳಗೊಂದು ಬೆಳ್ಳಿ ಕಲಶ. ಇದು ನಮ್ಮ ಕುಲದೇವರು ಲಕ್ಷ್ಮೀ ವೆಂಕಟರಮಣ, ತಿರುಪತಿ ವೆಂಕಟರಮಣದ ಸಣ್ಣ ಮೂರ್ತಿ. ಇದು ನಮ್ಮ ಕೃಷ್ಣ ಪರಮಾತ್ಮ ಗೋವಿಂದ. ಇದು ಶ್ರೀ ಶಂಖಚಕ್ರ ಇರುವಂಥ ಗಂಟೆ. ಆಮೇಲೆ ಇವು ಬೆಳ್ಳಿ ದೀಪದ ಕಂಬಗಳು. ಇವು 2 ಸೇರಿ 1 kg ಅದಾವು 2 ದೀಪಗಳು. ಆಮೇಲೆ ಈ ಕಡೆ ಕೆಳಗಡೆ ಕಾಮಾಕ್ಷಿ ದೀಪ, ಒಂದು ಬೆಳ್ಳಿ ತಟ್ಟೆಯೊಳಗೆ ಕಾಮಾಕ್ಷಿ ದೀಪ ಇಟ್ಟೀನಿ. ಈ ಥರ ಕಾಮಾಕ್ಷಿ ದೀಪ ಪೂಜೆ ಮಾಡ್ತೀನಿ. ಆಮೇಲೆ ಈಗ ಬನ್ನಿರಿ ಪೂಜೆ ಮಾಡೋಣಂತ. ಮಹಾಲಕ್ಷ್ಮಿದು ಯಾವ ಥರ ಮಾಡಿದೆ, ನಾನು ಕುಬೇರ ಸಮೇತ ಧನಲಕ್ಷ್ಮಿ ಪೂಜೆ ಮಾಡಿದೆ ನೋಡಿರಿ. ಈ ಥರ ಮಂಟಪ ಮಾಡಿಸ್ಕೊಂಡಿನೊಂದು. ಈಗ ದೀಪದ ರಂಗೋಲಿ ಹಾಕ್ಕೊಂಡಿನಿ. ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದು ಬೆಳ್ಳಿ ತಟ್ಟೆ ಇಡ್ತೀನಿ. ಆ ಬೆಳ್ಳಿ ತಟ್ಟೆಗೂ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ 1 ಕಪ್ ಅಷ್ಟು ಒಂದು ಬೌಲು ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿ ನಾನು ನಿಮ್ಗೆ ಹೇಳಿದ್ದೆ ಅಕ್ಷಯ ತೃತೀಯ ದಿನ ಒಂದು ಸಣ್ಣದು ಸಾಧ್ಯ ಆದರೆ ನಿಮ್ಗೆ ಬೆಳ್ಳಿ ಮೂರ್ತಿ ತೊಗೋರಿ ಅಂತ. ನಾನು ಈಗ ಒಂದು 4-5 ವರ್ಷದಿಂದ ಒಂದು ಬೆಳ್ಳಿದು ಮಹಾಲಕ್ಷ್ಮಿ ಮೂರ್ತಿ ತೊಗೊಂಡಿದ್ದೆ. ಆ ಮಹಾಲಕ್ಷ್ಮಿ ಮೂರ್ತಿನ ಇದ್ರ ಮೇಲೆ ಕೂಡಿಸ್ತೀನಿ ನೋಡಿರಿ. ಈ ಥರದ ಮಹಾಲಕ್ಷ್ಮಿ. ಈ ಮೂರ್ತಿನ ಇದ್ರ ಮೇಲೆ ಅಕ್ಕಿ ಮೇಲಿಟ್ಟು ಈಗ ಮಹಾಲಕ್ಷ್ಮಿಗೇನು ಪೂಜೆ ಮಾಡ್ತೀನಿ. ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತೀನಿ. ಈಗ ಗಂಧ, ಅಕ್ಷತ, ಧೂಪ, ದೀಪ, ಹೂವೆಲ್ಲ ಹಾಕಿ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿ ಎಲ್ಲ ದೇವರ ಪೂಜೆ ಆಗೈತಿ. ಮಹಾಲಕ್ಷ್ಮಿದೊಂದು ಕಲಶವನ್ನು ಆಲ್ರೆಡಿ ಕುಂದಿರ್ಸ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ಈಗ ಮಹಾಲಕ್ಷ್ಮಿದಷ್ಟೇ ಉಳ್ಕೊಂಡಿರೋದು ಸಣ್ಣ ಮೂರ್ತಿಗೆ. ಆಮೇಲೆ ಇದು ನೋಡಿರಿ ಕುಬೇರ ಯಂತ್ರ ಅಂತ. ಇದು ಕುಬೇರ ಯಂತ್ರ. ಇದು ನಂಬರ್ ಬರೆದು ಮೇಲೆ 1 ರೂಪಾಯಿ ಕಾಯಿನ್ ಇಟ್ಟು ಪ್ರತಿದಿನ ಪೂಜೆ ಮಾಡಿ ಅದ್ರ ಮೇಲೆ ಒಂದೊಂದು ಹೂವು ಇಡಬೇಕು. ಈಗ ಹೂವಿನ ಅಲಂಕಾರ ಎಲ್ಲ ಮುಗೀತು ದೇವ್ರದಿಗೆ. ತುಳಸಿ ಹೂವೆಲ್ಲ. ಇದು ನೋಡಿರಿ ನನ್ನದು ಲಾಂಗ್ ನೆಕ್ಲೆಸ್ಸು. ಇದು 70 ಗ್ರಾಮ್ ಐತಿದು. ಇದ್ರ ಜೊತೆ ಒಂದು ಜೊತೆ ಜುಮ್ಕಾ ಅದಾವು. ಇದನ್ನು ನಾನು ಅರಿಶಿಣ ನೀರಿನೊಳಗೆ ಹಾಕಿ ತೊಳೆದಿಟ್ಟೀನಿ ನೋಡಿರಿ. ಲಕ್ಷ್ಮಿ ಪೆಂಡೆಂಟು, ಆಮೇಲೆ ಡಿಸೈನು. ಇವನ್ನೇ ಮಹಾಲಕ್ಷ್ಮಿ ಸ್ವರೂಪ ಅಂತ ಇಟ್ಟೀನಿ. ಇದೊಂದು ಭಾಳ ಹಳೆ ಕಾಲದ ಒಂದು ಜಸ್ಟ್ 6 ಗ್ರಾಮ್ ಇದ್ದಷ್ಟ ಒಂದು ಗುಂಡಿನ ಸರ ಅಂತಾರೆ. ಇದನ್ನು ಮಹಾಲಕ್ಷ್ಮಿಗೆ ಪ್ರತಿದಿನವಾಗಿ ನಾನು ಹಾಕಿಬಿಟ್ಟಿರ್ತೀನಿ. ಈಗ ಫಸ್ಟ್ಗೆ ಇಟ್ಟಿರೋ ನೆಕ್ಲೆಸಿನ ಜುಮ್ಕಾ ಇವು. ಇದು ಅದ್ರ ಜೊತೆಗೆ ಬಂದಿದ್ವು. ಇವು ಲಕ್ಷ್ಮಿ ಅದಾಳ ಮೇಲೆಲ್ಲ ಅದ್ರೊಳಗೆ. ಆಮೇಲೆ ಇದು ನೋಡಿರಿ, ಇದು ಒಂದು ಶಾರ್ಟ್ ನೆಕ್ಲೆಸ್ಸು. ಜಸ್ಟ್ 20 ಗ್ರಾಮ್ನಾಗ ಐತಿ. ಇದು ಕೆಳಗಡೆ ಲಕ್ಷ್ಮಿ ಮೂರ್ತಿ, ಮೇಲೆ ಪರ್ಲ್ ಅಲ್ಲ, ಇದು ರೂಬಿ, ಅದು ಶಾರ್ಟ್ ನೆಕ್ಲೆಸ್ಸು. ಇವು ನಾನು ಪಾಟ್ಲಿ 50 ಗ್ರಾಮಿನ ಪಾಟ್ಲಿ. ಇವು ಬಿಲ್ವಾರ್ ಅಂತೀವಲ್ಲ, ಅವು 50 ಗ್ರಾಮಿನವು ನಿಮಗೆ ಕಾಣಿಸ್ತಿರ್ಬೇಕು. ಹೆವಿ ಅದಾವೆ ಭಾಳ. ಇವು ನಾನು 2 ಡೈಲಿ ಯೂಸ್ ಬ್ಯಾಂಗಲ್ಸು. ಇದು ಒಂದು ಜಸ್ಟ್ ಸಾಫ್ಟ್ ಚೈನು. ಇದು ಚೈನ್, ಅದು ಸಾದಾ ಚೈನು. ಇದೊಂದು ಬ್ರಾಸ್ಲೆಟು. ಇಷ್ಟೇ ಇಟ್ಟೆ ಪೂಜೆಗೆ, ಅತಿಯಾಗಿ ಇಡಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಅರಿಶಿನ, ಕುಂಕುಮ, ಗೋಲ್ಡನ್ನ ಮಹಾಲಕ್ಷ್ಮಿ ಸ್ವರೂಪ ಅಲ್ಲ, ಹಾಗಾಗಿ ಸ್ವಲ್ಪ ಅರಿಶಿನ, ಕುಂಕುಮ, ತುಳಸಿ, ಹೂವು, ಅಕ್ಷತೆ ಎಲ್ಲ ಹಾಕಿ ಧೂಪ ದೀಪದಿಂದ ನೈವೇದ್ಯವನ್ನು ಮಾಡಿ ನಾನು ಅಕ್ಷಯ ತೃತೀಯ ಪೂಜೆ ಮಾಡಿದೆ ನೋಡಿರಿ. ಹೆಂಗಾಗಿತ್ತು ಪೂಜೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.